ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ ರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ತುಲಾ ರಾಶಿ ಶುಕ್ರನ ತತ್ವ ಇರತಕ್ಕಂಥ ರಾಶಿ. ಅಲ್ಲಿ ಬರ್ತಕ್ಕಂಥ ಚಿತ್ತಾ ನಕ್ಷತ್ರ, ಹಾಗೆ ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ, ಇವರು ಏನು ಪೂರ್ವ ಪುಣ್ಯದಿಂದ ತಗೊಂಬಂದಿದ್ದಾರೆ, ಕೊನೆಯ ಭಾಗದಲ್ಲಿ ಏನು ಒಂದು ಆಗ್ತಕ್ಕಂಥದ್ದು ಇರ್ತದೆ. ಇವರ ಒಂದು ಡೆಸ್ಟಿನಿ ಆಫ್ ವರ್ಕ್ ಏನೇನು ಕಷ್ಟ ನಷ್ಟಗಳನ್ನು ಅನುಭವಿಸ್ಬೋದು, ಯಾವ ಒಂದು ಅಂಶದಿಂದ ನೀವು ಭೂಮಿಗೆ ಬಂದಿದ್ದೀರಾ. ತುಲಾರಾಶಿ ನೋಡಿ, ತುಲಾರಾಶಿ ಅಂದರೆ ತಕ್ಕಡಿ ಅಲ್ವಾ, ಒಂದು ಸಮಾನತೆ ಅಂತ ನೋಡ್ತೀವಿ. ಆ ಸಮಾನತೆಯನ್ನು ಕೊಡ್ತಕ್ಕಂಥ ಶಕ್ತಿ ಇವರಲ್ಲಿದೆಯಾ? ನಾವೆಲ್ಲವನ್ನ ಪ್ರತಿಯೊಂದು ಕೂಡ ಪರಾಮರ್ಶಿಸಿಯಾಗಿ ನೋಡಬೇಕಾಗ್ತದೆ. ಸತ್ಯ ಪಂಚಮ ಸ್ಥಾನ ಅಂದರೆ ಏನು ನೋಡಿ, ಪಂಚಮ ಸ್ಥಾನ ಪೂರ್ವ ಪುಣ್ಯದ ಸ್ಥಾನ, ಅದು ಕುಂಭರಾಶಿ ಬರ್ತದೆ. ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ 11ರ ಸ್ಥಾನ, ಎಲ್ಲ ಥರದ ಎಲ್ಲರಿಗೂ ಲಾಭದಾಯಕ. ಸಿಂಪಲಾಗಿ ಹೇಳ್ಬಿಡ್ತೀನಿ ನಿಮಗೆ ತುಲಾರಾಶಿಯ ತತ್ವವನ್ನು, ಹೇಗೆಲ್ಲ ಬರ್ತದೆ ಜೀವನದಲ್ಲಿ, ಯಾವ ಒಂದು ಅಂಶ ನಿಮ್ಮಲ್ಲಿ ಅಡಕವಾಗಿರ್ತದೆ, ಆ ಅಂಶವನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು. ನಾವು ಈ ಒಂದು ಭೂಮಿಯಲ್ಲಿ ಬಂದಿರೋದ್ರಿಂದ ತುಲಾರಾಶಿಯಲ್ಲಿ ನಾವಿದ್ದೇವೆ ಎಂದಾಗ ಯಾವ ರೀತಿ ಬದುಕಬೇಕು ಅಂತಕ್ಕಂಥ ಸಣ್ಣ ಸತ್ಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಖಂಡಿತ ನೋಡಿ, ಅಫ್ಕೋರ್ಸ್ ಇದು ಅಷ್ಟೇ ಆಳವಾದಂಥ ನಾಲೆಡ್ಜೊಂದಿಗೆ ಕೊಟ್ಟಿದ್ದೇನೆ. ಸ್ನೇಹಿತರೆ ನೋಡಿ, ತುಲಾರಾಶಿಯಿಂದ ಬಂದಾಗ ಶುಕ್ರನ ತತ್ವ ಮೊದಲು ಅಲ್ಲಿ ಬರ್ತಕ್ಕಂಥ ನಕ್ಷತ್ರಗಳನ್ನು ನೋಡಿ. ಚಿತ್ತಾ ನಕ್ಷತ್ರ ಪ್ರಾರಂಭ ಹಂತದಲ್ಲಿ ನಿಮಗೂ ಸಹಿತವಾಗಿ ಸುಖ ಸಂತೋಷಗಳಿಂದ ಕೂಡಿರ್ತಕ್ಕಂಥದ್ದು, ಎಕ್ಸಲೆಂಟ್ ಆಗಿರ್ತಕ್ಕಂಥ ಗ್ರೋತ್, ಎಕ್ಸಲೆಂಟ್ ಆಗಿರ್ತಕ್ಕಂಥ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಜೀವನ ತುಲಾರಾಶಿಯಲ್ಲಿರ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ಮಟ್ಟಿಗೆ ತುಲಾರಾಶಿಯವರು ನೋಡಿ, ವಾಯುತತ್ವ ಬೇಗ ನೆಲೆ ಸಿಗೋದು ಕಷ್ಟ, ಇಂಪಾರ್ಟೆಂಟ್ ಆಗಿ ನೋಡಿ. ಅದು ಕೂಡ ಯಾವುದು, ಕುಂಭರಾಶಿನೂ ಕೂಡ ವಾಯುತತ್ವ ಆಗಿರೋದ್ರಿಂದ ಅಲ್ಲಿ ಬರ್ತಕ್ಕಂಥ ಧನಿಷ್ಠಾ ನಕ್ಷತ್ರ, ಶತಭೀಷ, ಪೂರ್ವ ಭಾದ್ರಪದ, ಸೇಮ್ ಆ್ಯಸ್ ಯೂಶುವಲ್ 9ರ ಸ್ಥಾನವನ್ನು ನೋಡಿ. ಅಲ್ಲೂ ಕೂಡ ಮೃಗಶೀರ ನಕ್ಷತ್ರ, ಆರಿದ್ರ ನಕ್ಷತ್ರ, ತದನಂತರ ಪುನರ್ವಸು ನಕ್ಷತ್ರ. ಕೊನೆಯಲ್ಲಿ ತಾವು ಎಲ್ಲ ಕಷ್ಟಪಟ್ಟು ಪ್ರಥಮಾಂತದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಬಾಲ್ಯ, ಮಧ್ಯಭಾಗದಲ್ಲಿ ಕಷ್ಟ, ಮಧ್ಯಭಾಗದಲ್ಲಿ ವನವಾಸ ಕಷ್ಟ, ಕೊನೆಯಲ್ಲಿ ಸ್ವಲ್ಪ ನೆಮ್ಮದಿ. ಮ್ಯಾಕ್ಸಿಮಮ್ ಇದೇ ರೀತಿಯಾದಂಥ ಬಾಳ್ವೆ ನಿಮ್ಮಲ್ಲಿರ್ತದೆ, ಮ್ಯಾಕ್ಸಿಮಮ್ ಇರ್ತದೆ. ಯಾರು ತುಲಾರಾಶಿಯರು ನನ್ನ ವಿಡಿಯೋಸ್ನ ನೋಡ್ತಿದ್ರೋ ಮ್ಯಾಕ್ಸಿಮಮ್ ಕಾಮೆಂಟ್ ಮಾಡಿ. ನಾವು ಒಂದು ಕ್ಷೇತ್ರ ನೋಡಿ, ಒಂದು ತಿಳ್ಕೊಳ್ಳಿ, ನಾನು ರಾಶಿ ಆಧಾರಿತವಾಗಿ ಮಾಡ್ತಾ ಇದ್ದೇನೆ. ಯೂಶಲಿ ಇದು ನಾನು ಮಾಡ್ತಕ್ಕಂಥದ್ದು ಹಲವಾರಿಗೆ ಡಿಫರ್ ಬರ್ಬೋದು, ಬಟ್ 50% ಈಸ್ ಓಕೆ. ಇನ್ನು 50% ಆಯಾ ಲಗ್ನದಿಂದ ಪಂಚಮದಿಂದ ನವಮ, ದಶಮ ಇವೆಲ್ಲವನ್ನು ನಾವು ನೋಡಬೇಕಾಗ್ತದೆ. ಬಟ್ ಆ್ಯಸ್ ಪರ್ ಒಂದು ರೂಲ್ ಪ್ರಕಾರ ನೋಡಬೇಕು ಅಂದರೆ, ಜನ್ಮ ಜಾತಕ, ನೀನು ಈ ಡೆಸ್ಟಿನಿಯಲ್ಲಿ ಹೋಗ್ತೀಯಾ, ನಿನ್ನ ಕರ್ಮ ಫಲ ಹೀಗೆ, ನೀನು ಹುಟ್ಟಿರ್ತಕ್ಕಂಥ ಪೂರ್ವ ಪುಣ್ಯ ಫಲ ಹೀಗೆ, ಆಬ್ಸಲ್ಯೂಟ್ಲಿ. ಸೊ ಇಲ್ಲಿ ತುಲಾರಾಶಿಯವ್ರಿಗೆ ಬಂದಾಗ, ತುಲಾರಾಶಿಯವರು ಶನಿಯ ತತ್ವ, ಪಂಚಮ ಸ್ಥಾನ ಶನಿಯ ತತ್ವ ಆಗಿರೋದ್ರಿಂದ ಸಮಾನತೆ, ಸಮಾನವಾಗಿರ್ತಕ್ಕಂಥ ನಡೆನುಡಿಗಳು ತುಲಾರಾಶಿಯಲ್ಲಿ ಬರ್ತದೆ. ಯಾರು ನೋಡಿ, ಒಂದು ಹೇಳ್ತೀನಿ, ತುಲಾರಾಶಿಯವರು ಸ್ವಲ್ಪ ಯಾರು ತಪ್ಪು ಮಾಡಿದ್ರು ಸಹಿಸ್ಕೊಳ್ಳಲ್ಲ, ನೆವರ್. ಬಟ್ ಹೈಲಿ ಸ್ಟ್ರಾಂಗ್ ಪೀಪಲ್, ಬಟ್ ಆ ಸ್ಟ್ರಾಂಗ್ ಪೀಪಲ್ ಆಗಿರ್ತಕ್ಕಂಥವ್ರಿಗೆ ಎಲ್ಲರಿಗಿನ್ನ ನಾನು ಮೇಲು ಅಂತಕ್ಕಂಥ ಮನೋಭಾವ ಜಾಸ್ತಿ ಬಂದ್ಬಿಡುತ್ತೆ. ಅದೊಂದು ಡಿಫಾಲ್ಟ್. ಯಾಕೆಂದರೆ ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ ನಿಮಗೆ ಗೊತ್ತಿರಬೇಕು, ಅಗಾಧವಾಗಿರ್ತಕ್ಕಂಥ ಬುದ್ಧಿ ಇದೆ. ಅಂದರೆ ಸ್ವಾತಿ ನಕ್ಷತ್ರದಲ್ಲಿ ನಿಮಗೆ ಅಕ್ಷರಾಭ್ಯಾಸ ಎಲ್ಲ ಮಾಡ್ತಕ್ಕಂಥದ್ದು, ಎಲ್ಲ ಅಗಾಧವಾಗಿರ್ತಕ್ಕಂಥ ಬುದ್ಧಿ ಇದೆ ಅಂತಕ್ಕಂಥ ಮನೋಭಾವತೆ ಅವರಲ್ಲಿ ತುಂಬ್ಕೊಂಬಿಡೋದೆ. ವಾಯುತತ್ವದ ರಾಶಿ, ಶುಕ್ರನ ರಾಶಿ, ಸ್ವಲ್ಪ ಜಲಸ್ ಬುದ್ಧಿ ಕೂಡ ಇರ್ತಕ್ಕಂಥ ರಾಶಿ. ಬಟ್ ಅಫ್ಕೋರ್ಸ್ ನೋಡಿ, ತುಲಾ ರಾಶಿ ನಿಮಗೆ
ಒಂದು ಕರ್ಮಾನುಸಾರವಾಗಿ ನಾವು ನೋಡಬೇಕಾಗ್ತದೆ. ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ನೀವು ಏನಾದರೂ ತಪ್ಪು ಮಾಡದೆ ಆದಲ್ಲಿ ತುಲಾರಾಶಿಯವರು ವನವಾಸ ತಪ್ಪಿದ್ದಲ್ಲ. ಇದು ಕಟ್ಟಿಟ್ಟ ಬುತ್ತಿ ಆಗ್ಬಿಡುತ್ತೆ. ಯಾಕೆ? ಬರ್ತಕ್ಕಂಥ ಕೊನೆಯ ನಕ್ಷತ್ರ ಪುನರ್ವಸು ನಕ್ಷತ್ರ, ಊರಿಂದ ಕಾಡಿಗೆ ಹೋಗ್ಬಿಡ್ತಾರೆ. ಫ್ಯಾಕ್ಟ್ ಆಫ್ ದಟ್ ಇದೆ ನಿಮಗೆ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಸರಿಯಾಗಿ ನೋಡ್ಕೋಬೇಕು. ಯಾರು ತುಲಾರಾಶಿ ಜನ್ಮ ತಾಳಿದ್ದಾರೋ ನ್ಯಾಯವಾದಿಗಳಾಗಿರ್ತಾರೆ, ನ್ಯಾಯಕ್ಕೆ ಸಮ್ಮತಿಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ. ಅವರ ತಲೆಯಲ್ಲೇ ಕೂಡ ಅದೇ ನ್ಯಾಯದ ಬುದ್ಧಿ ಇರ್ತದೆ. ಅದಕ್ಕೆ ಬೇಗ ರೋಷ ಆವೇಶಗಳು ಬಂದ್ಬಿಡುತ್ತೆ, ಬೇಗ ಕೂಲಾಗ್ತಾರೆ ಕೂಡ. ಹೆಚ್ಚಿನದಾಗಿ ಅವರು ಒಂದು ನೆಲೆಯನ್ನು ಕಂಡುಕೋಬೇಕು ಅಂತ ಬಹಳ ಕಷ್ಟಪಟ್ಟು ಎಲ್ಲದನ್ನು ಮುಗಿಸಿ ಕೊನೆಯಲ್ಲಿ ಒಂದು ನೆಲೆ ಕಾಣ್ತಕ್ಕಂಥದ್ದು ಅವರಿಗೆ ಸತ್ಯ, ನೆಮ್ಮದಿ ಕಾಣ್ಬಿಡುತ್ತೆ. ನೋಡಿ, ಎಲ್ಲೂ ತುಲಾರಾಶಿ, ನಂತರದಲ್ಲಿ ಕುಂಭರಾಶಿ, ಅಲ್ಲೂ ಕೂಡ ಅಷ್ಟೇ ಧನಿಷ್ಠ ನಕ್ಷತ್ರ ಎಕ್ಸಲೆಂಟ್ ಗ್ರೋತ್ ಆಗಿರತಕ್ಕಂಥ ನಂತರದಲ್ಲಿ ಬರ್ತಕ್ಕಂಥದ್ದು ಶತಭೀಷ ನಕ್ಷತ್ರ. ಈ ಶತಭೀಷ ನಕ್ಷತ್ರದ ನಡುವಿನ ಎಲ್ಲಿ ನೋಡಿ, ಸ್ವಾತಿ ನಕ್ಷತ್ರ, ಹಾಗೆ ನಂತರದಲ್ಲಿ ಬರ್ತಕ್ಕಂಥ ಶತಭೀಷ, ನಂತರದಲ್ಲಿ ಬರ್ತಕ್ಕಂಥ 9ರ ಸ್ಥಾನ, ಅಲ್ಲಿಂದ 1, 5, 9ರ ಸ್ಥಾನ, ಅಲ್ಲೂ ಕೂಡ ಆರಿದ್ರ ನಕ್ಷತ್ರ. ಈ ಮಧ್ಯದಲ್ಲಿ ತಾವು ಏನಾದರೂ ಕಪಟತನ, ಮೋಸ, ವಂಚನೆಗಳನ್ನು ಮಾಡಿದ್ರೆ ಖಂಡಿತವಾಗಿ ನೀವು ಸುಖದ ಪ್ರಾಪ್ತಿಯನ್ನು ಕಳ್ಕೊಳ್ಳೋದು ಸತ್ಯ. ಇದನ್ನು ತಲೆಯಲ್ಲಿ ಇಟ್ಕೋಬೇಕು ತುಲಾರಾಶಿಯವರು. ಯಾಕೆ ಹೇಳ್ತಾ ಇದ್ದೀನಿ ನೋಡಿ, ಎಲ್ಲ ರಾಹು ತತ್ವ ಇರ್ತದೆ. ಚಿತ್ತಾ ನಕ್ಷತ್ರ ಎಲ್ಲ ಸುಖವಾಗಿ ಬೆಳಿತೀರ, ಎಲ್ಲದನ್ನು ಕೂಡ ಬಾಲ್ಯದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಸೌಲಭ್ಯ ಎಲ್ಲವೂ ಸಿಗ್ತದೆ, ರೈಟ್. ಬಟ್ ಮಧ್ಯಭಾಗ ನಿಮ್ಮ ಯೌವನ ವ್ಯವಸ್ಥೆ, ಅಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ವನವಾಸ. ಅಲ್ಲಿ ಏನಾದರೂ ನೀವು ಅದೇ ಮಧ್ಯಭಾಗದಲ್ಲಿ ಏನಾದರೂ ಕೂಡ ಧರ್ಮದ ಕಾರ್ಯಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಟ್ಟು ಪುಣ್ಯದ ಕೆಲಸಗಳನ್ನು ಮಾಡಿ ಒಳ್ಳೆಯ ಸ್ವಭಾವತಃ ನೀವಿದ್ದರೆ ನಿಜವಾಗ್ಲೂ ಮುಂದೆ ಬರ್ತಕ್ಕಂಥ ಕಾಲ ನೆಮ್ಮದಿಯ ಕಾಲ. ಇಲ್ಲಿ ಏನಾದರೂ ನೀವು ಮಧ್ಯದಲ್ಲಿ ಮೋಸ ಮಾಡಿದ್ರೋ ನೆಲೆ ಇಲ್ಲ, ಬರೆದಿಟ್ಕೊಂಬಿಡಿ. ನೆಲೆ ಬಹಳ ಕಷ್ಟಪಟ್ಟು ಕೊನೆಯಲ್ಲಿ ನಿಮಗೆ ಪುನರ್ವಸು ನಕ್ಷತ್ರ ಇನ್ನೊಂದರ ಭಾಗ ಬರ್ತಕ್ಕಂಥದ್ದೇ ಕಟಕ ರಾಶಿಯಲ್ಲಿ. ನಿಮ್ಮ ಕರ್ಮ, ನೆಮ್ಮದಿ ಇವೆಲ್ಲವನ್ನು ಕಾಣಬೇಕಾದ್ರೆ ಆದಷ್ಟು ಧರ್ಮದ ಮಾರ್ಗದಲ್ಲಿ ನಡಿಬೇಕು ತುಲಾರಾಶಿಯಲ್ಲಿರ್ತಕ್ಕಂಥವ್ರು. ಮಧ್ಯಭಾಗದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಮಧ್ಯಮ ವಯಸ್ಸಿನಲ್ಲಿ ತಪ್ಪನ್ನೇ ಮಾಡಬೇಡಿ. ದಿಸ್ ಈಸ್ ದ ಫ್ಯಾಕ್ಟ್ ಆಫ್ ತುಲಾರಾಶಿ. ಯಾಕೆಂದರೆ ಶುಕ್ರನ ತತ್ವ ನಿಮಗೆ ಗೊತ್ತಿರಬೇಕು. ಶುಕ್ರ ಹೇಗೆ ಶಿವನಿಂದ ದಹಿಸಲ್ಪಟ್ಟ ಅಂತಕ್ಕಂಥ ಸತ್ಯವನ್ನು, ನಂತರದಲ್ಲಿ ರೀಬರ್ತ್ ಆಗಿರ್ತಕ್ಕಂಥದ್ದು, ಪುನರ್ವಸು, ಮತ್ತೆ ಹುಟ್ಟು, ಮತ್ತೆ ಪ್ರಾರಂಭಿಸು ಜೀವನವನ್ನು ಅರ್ಥ ನೋಡಿ. ಅದಕ್ಕೋಸ್ಕರ ಎಲ್ಲದಕ್ಕೂ ಒಂದು ನಿದರ್ಶನ ಇದ್ದೇ ಇರುತ್ತೆ. ಕಾಕತಾಳೀಯವಾಗಿ ಬಂದಿರತಕ್ಕಂಥದ್ದು ಅಲ್ವೇ ಅಲ್ಲ ಇವೆಲ್ಲ. ಇಟ್ಸ್ ಎ ಪ್ರಿಸೈಸ್ಲಿ ಮೇಕಿಂಗ್. ಇವೆಲ್ಲ ಕೂಡ ಆಯಾ ಕರ್ಮಾನುಸಾರವಾಗಿ ಪುಣ್ಯ ಫಲದ ಅನುಸಾರವಾಗಿ ಬಂದಿರತಕ್ಕಂಥದ್ದು, ನ್ಯಾಯವಾದಿಗಳಾಗಿರ್ತಕ್ಕಂಥದ್ದು. ಪುನರ್ವಸು ನಕ್ಷತ್ರ ಶ್ರೀರಾಮನ ನಕ್ಷತ್ರ ನೋಡಿ, ನ್ಯಾಯಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತಿರೋ ನಿಮ್ಮ ಜೀವನ ಸುಸ್ಥಿರವಾಗಿರತಕ್ಕಂಥದ್ದು ಅಷ್ಟೇ ಸತ್ಯ ತುಲಾರಾಶಿಯವರಿಗೆ. ನಿಜವಾಗ್ಲೂ ಆದಷ್ಟು ಎಲ್ಲರಿಗೂ ಒಂದೇ ತೂಕದ ಬ್ಯಾಲೆನ್ಸ್, ಅದಕ್ಕೆ ತಕಡಿ ಒಂದೇ ತೂಕವನ್ನು ನೀವೆಲ್ಲಿ ಮೇಂಟೈನ್ ಮಾಡ್ತಿರೋ, ಕಷ್ಟ ನಷ್ಟಗಳು ಮತ್ತೊಂದು ಎಲ್ಲ ಬರಬಹುದು, ಆದರೆ ಒಂದು ಸ್ಟ್ರಾಟಜಿಯಾಗಿ ನಿಂತ್ಕೊಂಡ್ಬಿಡ್ತೀರಾ ತುಲಾರಾಶಿಯವರು. ಕರ್ಮಾನುಸಾರವಾಗಿ ಬಿಸ್ನೆಸ್ ಮೈಂಡ್ ಇರ್ತಕ್ಕಂಥದ್ದು ಇರ್ತದೆ, ಎಕ್ಸೆಟ್ರಾ ಇರ್ತಕ್ಕಂಥದ್ದು ಇರ್ತದೆ. ಅವೆಲ್ಲ ಜೀವನದ ಬೇರೆ ಬೇರೆ ಅಂಗಗಳು ಕೂಡ. ಬಟ್ ನೀವು ಎಲ್ಲಿ ಏನಾಗ್ತಿದೆ ಅಂತಕ್ಕಂಥ ಅರಿವನ್ನು ಮೂಡಿಸ್ಕೊಂಡ್ರೆ ಸೋ ಬ್ಯೂಟಿಫುಲ್. ಅರಿವು ಬರೋದೇ ಕಷ್ಟ ತುಲಾರಾಶಿಯವ್ರಿಗೆ. ಅರಿವು ಬರೋಷ್ಟೊತ್ತು ಕಾಲ ಜೀವನ ಕಳೆದೋಗಿರ್ತದೆ. ಯಾಕೆಂದರೆ ರಾಹು ಆಡಳಿತ ಮಾಡುತ್ತೆ ಮಧ್ಯಭಾಗದಲ್ಲಿ. ರಾಹು ಆಡಳಿತ ಮಾಡೋದ್ರಿಂದ ತಲೆ ಶುದ್ಧತೆ ಇರೋದಿಲ್ಲ. ಯಾವ್ಯಾವ ವರ್ಕು, ಆ ವರ್ಕು, ಈ ವರ್ಕು, ಅಲ್ಲಿ ಯಾವುದು ಕೂಡ ನಿಮಗೆ ನೆಲೆ ಸಿಗೋದು ಕಷ್ಟವಾಗ್ತದೆ. ಸರಿಯಾದಂಥ ನೆಲೆ, ಅದರಲ್ಲೂ ಕೂಡ ನೋಡಿ, ಅದಕ್ಕೆ ಹೇಳೋದು ಇಂಪಾರ್ಟೆಂಟು ಜಾತಕದಲ್ಲಿ ಭಾಳ ಮುಖ್ಯವಾಗಿ ತುಲಾರಾಶಿಯವರಿಗೆ ರಾಹುವಿನ ಸ್ಥಾನ ಒಂದು ಸರಿ ಇತ್ತು, ಅವರ ಜೀವನ ಬ್ಯೂಟಿಫುಲ್ಲಾಗಿ ರೂಪಣೆ ಆಗಿಬಿಡುತ್ತೆ. ಒಳ್ಳೆ ತತ್ವದ ಆಧಾರದವಾಗಿ ಕೂತ್ಕೊಳ್ಳುತ್ತೆ. ಇಷ್ಟೇ ಜೀವನದ ತತ್ವ ನೋಡಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಬ್ಯೂಟಿಫುಲ್ ಆಫ್ ಅಸ್ಟ್ರಾಲಜಿ ನಿಮಗೆ ಕೊಡ್ತಾ ಇದ್ದಾನೆ. ಇದು ಬ್ಯೂಟಿಫುಲ್ ಅಸ್ಟ್ರಾಲಜಿ, ಮೈ ಅನಾಲಿಸಿಸ್ ಫಾರ್ ಆಲ್. ಖಂಡಿತವಾಗಿ ಈ ವಿಚಾರದಲ್ಲಿ ಸರಿಯಾದಂಥ ಅನಾಲಿಸಿಸ್ ತುಲಾರಾಶಿಯವರು ತಗೊಂಡ್ರೆ ಜೀವನ ಪ್ರಭುತ ಹಂತದಲ್ಲೇ ತಗೊಳ್ತಾ ಬನ್ನಿ. ಹೇಗೆ ನಾವು
ನೆಮ್ಮದಿಯನ್ನು ಕಾಣಬೇಕು ಅಂತಕ್ಕಂಥ ವಿಚಾರದಲ್ಲಿ ನಿಮಗೆ ಜೀವನ ಇಡೀ ಪರ್ಯಂತ ಗೊತ್ತಾಗ್ಬಿಡುತ್ತೆ. ಶುಕ್ರನ ತತ್ವವಾಗಿರೋದ್ರಿಂದ ನಿಜವಾಗ್ಲೂ ಶುಕ್ರ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಃ ಅಂತ ಕರೆದ್ವಿ. ಸರ್ವಶಾಸ್ತ್ರಗಳಿಗೂ ಶುಕ್ರನ ಅನುಗ್ರಹ ಬೇಕಾಗ್ತದೆ. ಹಾಗಾಗಿ ನೋಡಿ, ಇಲ್ಲಿ ಕರ್ಮಸ್ಥಾನವನ್ನು ವೀಕ್ಷಣೆ ಮಾಡಿದಾಗಲೂ ಕೂಡ ಕೊನೆಗೆ ಬರ್ತಕ್ಕಂಥದ್ದೇ ಕಟಕ ರಾಶಿಯ ತತ್ವ. ಶುಭ್ರ ಮನಸ್ಥಿತಿ, ಒಳ್ಳೆಯ ಒಂದು ಸಮಬಾಳ್ವೆ, ಅರ್ಥಾತ್ ಎಲ್ಲರಿಗೂ ಒಂದೇ ಥರ ತಾಯಿಯ ಪ್ರೀತಿ, ಇವೆಲ್ಲವನ್ನು ಕೊಡಿ. ಯಾಕೆಂದರೆ ಜಲಸ್ ಬುದ್ಧಿಯನ್ನು ನಿರ್ಮೂಲನೆ ಮಾಡಿ. ಇಂಪಾರ್ಟೆಂಟ್ ನೋಡಿ, ಎಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ಸೇಮ್ ಹಿಸ್ಟ್ರಿ ವಿಲ್ ಬಿ ರಿಪೀಟೆಡ್. ಎಷ್ಟು ಸ್ವಚ್ಛವಾಗಿ ಅಂದರೆ ಎಷ್ಟು ಕ್ಯಾಲ್ಕುಲೇಟ್ ಆಗಿ ನಮ್ಮ ಋಷಿಮುನಿಗಳು ಮಾಡಿದ್ದಾರೆ ಅಂತಕ್ಕಂಥದ್ದು ಅಷ್ಟೇ ಸತ್ಯ. ಇಟ್ಸ್ ಸೋ ಬ್ರೈನ್, ಅವರು ಮಾಸ್ಟರ್ ಬ್ರೈನ್ 100%. ಇವೆಲ್ಲ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳು. ನನ್ನ ಅನಾಲಿಸಿಸ್ ಪ್ರಕಾರ ತುಲಾರಾಶಿಯವರು ಆದಷ್ಟು ತಪ್ಪುಗಳನ್ನು ದೂರ ಮಾಡಿ, ನ್ಯಾಯ ಮಾರ್ಗ ಧರ್ಮದ ಮಾರ್ಗದಲ್ಲಿ ನೀವು ನಡೆದಿದ್ದೆ ಆದಲ್ಲಿ ನಿಮ್ಮ ಡೆಸ್ಟಿನಿ ಬಹಳ ವಿಶೇಷವಾಗಿರ್ತಕ್ಕಂಥ ಕಾಲವಾಗ್ತಕ್ಕಂಥದ್ದು ಇದ್ದೇ ಇರುತ್ತೆ. ಆದಷ್ಟು ಕೂಡ ಈ ಒಂದು ವಿಚಾರಗಳಿಗೋಸ್ಕರ ಎಲ್ಲ ವಿಚಾರಗಳು ನಿಮಗೆ ಏನೇನು ಬೇಕಾಗ್ತದೆ, ಏನೋ ಜೀವನದಲ್ಲಿ ಹೇಗಿದೆ, ಎಲ್ಲ ವಿಚಾರಗಳಲ್ಲಿ ಜನ್ಮ ಜಾತಕದಲ್ಲೂ ಕೂಡ ರಾಹುವಿನ ಅಂಶ ಭಾಳ ಮುಖ್ಯವಾಗ್ತಕ್ಕಂಥ ತುಲಾರಾಶಿಯವರಿರುತ್ತೆ. ಸಾಧ್ಯವಾದಷ್ಟು ಈ ಥರದ ಸ್ವಭಾವವನ್ನು ಬೆಳೆಸ್ಕೊಳ್ಳಿ. ಶುಭವಾಗಲಿ ನಿಮ್ಮೆಲ್ಲರಿಗೂ ಕೂಡ. ತುಲಾರಾಶಿಯವರಿಗೆ ನಿಮ್ಮ ಡೆಸ್ಟಿನಿ ಏನು ಗೊತ್ತು, ಹೇಗೆ ಎಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದೀರಾ, ಎಷ್ಟು ವನವಾಸಗಳನ್ನು ಅನುಭವಿಸ್ತಕ್ಕಂಥದ್ದರ ಮೇಲೆ ರಾಜ್ಯಭಾರ ಸಿಗ್ತಕ್ಕಂಥದ್ದಿರುತ್ತೆ. ಖಂಡಿತವಾಗಿ ನಿಮಗೆ ಶುಭವಾಗ್ತದೆ. ಕೊನೆಯಲ್ಲಿ ನೆಮ್ಮದಿಯನ್ನು ಕಾಣ್ತೀರಾ. ಧರ್ಮ ಮಾರ್ಗದಲ್ಲಿ ನಡೆಯಿರಿ. ಇದೇ ತುಲಾರಾಶಿಯವರ ಒಂದು ಪೂರ್ವ ಪುಣ್ಯದ ತತ್ವ. ಒಳ್ಳೆಯದಾಗಲಿ. ನಮ್ಮ ಚಾನಲ್ನಿಂದ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.